ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬಿಜೆಪಿ ಶಾಸಕರು ಹರಿಯಾಣದ ಐಷಾರಾಮಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಹರಿಯಾಣದ ಗುರುಗ್ರಾಮದ ಐಟಿಸಿ ಗ್ರ್ಯಾಂಡ್ ಭಾರತ್ ಹೋಟೆಲ್ನಲ್ಲಿ ಠಿಕಾಣಿ ಹೂಡಿದ್ದಾರೆ. ಅಮಿತ್ ಶಾ ಸೂಚನೆ ಮೇರೆಗೆ ನಿನ್ನೆ ಸಂಜೆನೇ ಹೋಟೆಲ್ಗೆ ಇವರೆಲ್ಲ ಹರಿಯಾಣಕ್ಕೆ ಶಿಫ್ಟ್ ಆಗಿದ್ದಾರೆ. ಸೊ ಇನ್ನು ಐಟಿಸಿ ಗ್ರ್ಯಾಂಡ್ ಭಾರತ್ ಹೋಟೆಲ್ಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 88 ರೂಮುಗಳನ್ನು ಒಂದು ವಾರಕ್ಕೋಸ್ಕರ ಇಲ್ಲಿ ಬುಕ್ ಮಾಡಲಾಗಿದೆ. ಸಾಕಷ್ಟು ಕಾಸ್ಟ್ಲಿಯೆಸ್ಟ್ ಆಗಿರುವಂತಹ ಒಂದು ದಿನದ ಬಾಡಿಗೆ ಇಲ್ಲಿ. ಯಾಕೆಂದರೆ ಆ ಒಂದು ITC ಗ್ರ್ಯಾಂಡ್ ಹೋಟೆಲ್ನ ಬಾಡಿಗೆ ದಿನಕ್ಕೆ ಒಂದು ರೂಮಿಗೆ 50,000 ರೂಪಾಯಿ ಅಂತೆ. ಸೊ ಅಂತಹ ಐಷಾರಾಮಿ ಹೋಟೆಲ್ನಲ್ಲಿ, ಐ5 ಹೋಟೆಲ್ನಲ್ಲಿ ಇವರೆಲ್ಲರೂ ಕೂಡ ವಾಸ್ತವ್ಯವನ್ನು ಹೂಡಿದ್ದಾರೆ. ಸೊ ಈಗ ಅಲ್ಲಿ ಹೊಸ ಗ್ರಾಹಕರಿಗೆ ಹೋಟೆಲ್ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ. ಯಾಕೆಂದರೆ ಇವರೆಲ್ಲರೂ ಕೂಡ ಅಲ್ಲಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಹೋಟೆಲ್ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಯಾರ ಸಂಪರ್ಕಕ್ಕೂ ಕೂಡ BJP ಶಾಸಕರು ಸಿಗಬಾರದು ಅನ್ನುವಂತಹ ಯೋಜನೆ ಕೂಡ BJP ಮಾಡಿಕೊಂಡಿದೆ. ಯಾವೊಬ್ಬ ನ್ಯೂ ಕಸ್ಟಮರ್ಗೆ ಅಲ್ಲಿ ರೂಮನ್ನು ನೀಡಲಾಗ್ತಾ ಇಲ್ಲ. ಸೊ ITC ಗ್ರ್ಯಾಂಡ್ ಭಾರತ್ ಹರಿಯಾಣದಲ್ಲಿರುವಂತಹ ಸುಮಾರು 250 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂಥ ಒಂದು ರೆಸಾರ್ಟ್ನ ಮಾದರಿಯಲ್ಲಿರುವಂತಹ ಐಷಾರಾಮಿ ಹೋಟೆಲ್ ಅದು. ಬಂಗಲೆಗಳೇ ರೀತಿಯ ಇಲ್ಲಿ ರೂಮ್ಗಳಿರುವಂಥದ್ದು. ಈ ಒಂದು ಐಷಾರಾಮಿ ಹೋಟೆಲ್ನಲ್ಲಿ BJP ಶಾಸಕರು ತಂಗಿದ್ದಾರೆ. ಒಂದು ವಾರಗಳ ತನಕ ಬುಕ್ ಆಗಿದೆ 88 ರೂಮ್ಗಳು. ಒಂದು ರೂಮ್ನ ಬಾಡಿಗೆ ಒಂದು ದಿನಕ್ಕೆ 50,000 ರೂಪಾಯಿ. ಹೀಗಿದ್ದಾಗ BJP ಶಾಸಕರ ಈ ನಡೆ ಯಾವ ರೀತಿಯಾಗಿ ಕುತೂಹಲ ಮೂಡಿಸ್ತಾ ಇದೆ. ಏನೇ ಆದರೂ ಪರವಾಗಿಲ್ಲ, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನಾವು ಸರ್ಕಾರವನ್ನು ಮಾಡಿಯೇ ಸಿದ್ಧ, ಕಾಂಗ್ರೆಸ್ ಮತ್ತು JDS ಸರ್ಕಾರವನ್ನು ಉರುಳಿಸ್ತೀವಿ ಅನ್ನುವಂತಹ ಪ್ರತಿಜ್ಞೆಯನ್ನು ಸಂಕ್ರಾಂತಿಯ ಡೆಡ್ಲೈನ್ಗೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಹರಿಯಾಣ ಪೊಲೀಸರು ಹೋಟೆಲ್ಗೆ ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. 104 ಜನ ಶಾಸಕರು, BJPಯ ಹಿರಿಯ ಮುಖಂಡರು, ಹಾಗೆ ಯಾರು ಆಪರೇಷನ್ಗೆ ಒಳಗಾಗ್ತಾರೆ ಅವರು ಬಹುಶಃ ಅಲ್ಲಿಗೆ ಬರಬಹುದು ಅಥವಾ ಮುಂಬೈಗೆ ಬರಬಹುದು. ಈ ಎಲ್ಲ ನಿರೀಕ್ಷೆಗಳಿದ್ದಾವೆ. ಈ ನಿರೀಕ್ಷೆಗಳ ನಂತರ ಪರೀಕ್ಷೆ ಯಾವ ರೀತಿ ಇರುತ್ತೆ, ಅಥವಾ ಅದು ನೀರಸವಾಗುತ್ತಾ, ಅಥವಾ ಬಂದ ದಾರಿಗೆ ಸುಂಕ ಇಲ್ಲ, ಈ ಡೆಡ್ಲೈನ್ಗೂ ನಮಗೂ ಆಗೋದಿಲ್ಲ ಅಂತ ಮತ್ತೊಮ್ಮೆ ವಾಪಸ್ ಸಪ್ಪೆ ಮುಖ ಮಾಡಿಕೊಂಡು ಕರ್ನಾಟಕಕ್ಕೆ ಬಂದಿಳಿತಾರ ಗೊತ್ತಿಲ್ಲ. ಅಮಿತ್ ಶಾ ಸೂಚನೆ ಮೇರೆಗೆ ನಿನ್ನೆ ಸಂಜೆನೇ ಹೋಟೆಲ್ಗೆ ಶಿಫ್ಟ್ ಆಗಿದ್ದಾರೆ. ಈಗ ರಾಜಕಾರಣ ನಡೀತಾ ಇರುವಂಥದ್ದು ITC ಗ್ರ್ಯಾಂಡ್ ಭಾರತ್ ಹೋಟೆಲ್ನಲ್ಲಿ. ಸೊ ಹಾಗಾಗಿ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ.